ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಚೆನ್ನಾಗಿದ್ದೀರಾ? ಇವತ್ತಿನ ಸ್ಪೆಷಲ್ ರಾಗಿ ಚಾಕೋಸ್ ಮನೇಲಿ ಹೇಗೆ ಮಾಡೋದು ಅಂತ ನೋಡೋಣ. ಮಕ್ಕಳು ಇದನ್ನು ಹಾಲಿಗೆ ಹಾಕ್ಕೊಂಡು ಇಷ್ಟಪಟ್ಟು ತಿಂತಾ ಇರ್ತಾರೆ. ನಮಗೂ ಮನೇಲಿ ಟಿಫನ್ ಮಾಡೋಕ್ಕಾಗಿಲ್ಲ ಅಂದರೆ ತಕ್ಷಣಕ್ಕೆ ಹಾಕಿ ಕೊಟ್ಬಿಡ್ತೀವಿ. ಇದನ್ನು ಹೊರಗಡೆಯಿಂದ ಯಾಕೆ ತರೋದು, ನಾವೇ ಮನೇಲಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ನಾನಿಲ್ಲಿ ನಿಮಗೆ ಓವನಲ್ಲಿ ಮಾಡೋದು ತೋರಿಸ್ತಾ ಇಲ್ಲ, ಕುಕ್ಕರಲ್ಲಿ ಮಾಡೋದನ್ನೇ ತೋರಿಸ್ತಾ ಇದ್ದೀನಿ. ಮೊದಲು ದಪ್ಪ ತಳ ಇರೋಂಥ ಒಂದು ಕುಕ್ಕರ್ನ ತೊಗೊಂಡು ಅದಕ್ಕೆ 1 ಕಪ್ನಷ್ಟು ಉಪ್ಪಾಕಿ ಸಮ ಪ್ರಮಾಣವಾಗಿ ಮಾಡ್ಕೊಳ್ಳಿ. ಒಂದು ರಿಂಗ್ ಇಟ್ಟು ಮುಚ್ಚಿಟ್ಬಿಡಿ. ಕೇವಲ ಒಂದು 5ರಿಂದ 10 ನಿಮಿಷ ನಮಗೆ ಉಪ್ಪು ಬಿಸಿ ಆಗಬೇಕು, ಅಲ್ಲಿವರೆಗೂ ಮುಚ್ಚಿಡಿ. ನಾವೀಗ ಚಾಕೋಸ್ಗೆ ರೆಡಿ ಮಾಡ್ಕೊಳ್ಳೋಣ. ನಾನು ಮೊದಲಿಗೆ ಒಂದು ಪುಡಿ ಮಾಡ್ಕೊಳ್ತಿದ್ದೀನಿ. 10ರಿಂದ 12 ಬಾದಾಮಿ, 10ರಿಂದ 12 ಗೋಡಂಬಿ, ಇಷ್ಟನ್ನು ತಗೊಂಡು ನೈಸಾಗಿ ಪುಡಿ ಮಾಡ್ಕೊಳ್ಳಿ. ಈಗ ಒಂದು ಬೌಲ್ಗೆ 1 ಕಪ್ನಷ್ಟು ರಾಗಿ ಇಟ್ಟು ಅದರಲ್ಲಿ 1/4 ಭಾಗ ಸಣ್ಣ ರವೆ ತಗೊಳ್ಳಿ. ಅದರಲ್ಲಿ ಅರ್ಧ ಭಾಗದಷ್ಟು ಬೆಲ್ಲ ತಗೊಂಡಿದ್ದೀನಿ ನಾನಿಲ್ಲಿ. ನಿಮ್ಮ ಹತ್ರ ಯಾವ ಬೆಲ್ಲ ಇದೆಯೋ ಅದನ್ನು ನುಣ್ಣಗೆ ಪುಡಿ ಮಾಡಿಕೊಂಡು ತಗೊಳ್ಳಿ. ನಾವು ಪುಡಿ ಮಾಡ್ಕೊಂಡಿದ್ವಲ್ಲ ಡ್ರೈ ಫ್ರೂಟ್ಸ್ ಪುಡಿ, ಅದನ್ನು ಹಾಕಿ 2 ಟೇಬಲ್ ಸ್ಪೂನ್ ಅಷ್ಟು ಕೋಕೋ ಪುಡಿ ಹಾಕ್ಕೊಳ್ಳಿ. 2 ಟೇಬಲ್ ಸ್ಪೂನ್ ಅಷ್ಟು ಹಾಲಿನ ಪುಡಿ, ರುಚಿಗೆ ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ. ಹಾಗೆ 4 ಟೇಬಲ್ ಸ್ಪೂನ್ ಅಷ್ಟು ತುಪ್ಪ. ನೀವಿಲ್ಲಿ ಬೆಣ್ಣೆನೂ ಸಹ ಬಳಸ್ಬೋದು. ಈಗ ಇದನ್ನು ಕಲಿಸ್ಕೊಳ್ತಾ ಹೋಗಿ. ನಮಗೆ ಇಲ್ಲಿ ಚಪಾತಿ ಹಿಟ್ಟಿನ ಹದಕ್ಕೆ ಬರೋವರೆಗೂ ನಾವು ಕಲಿಸ್ಕೊಳ್ತಾ ಇರೋಣ. ಸ್ವಲ್ಪ ನಿಧಾನವಾಗಿ ಕಲಿಸ್ಕೊಳ್ಳಿ. ಒಂದೇ ಸಮ ನೀರು ಹಾಕ್ಕೊಳಕ್ಕೆ ಹೋಗ್ಬಿಡಿ. ಮೊದಲು ನಾವು ಎಲ್ಲ ಮಿಶ್ರಣಗಳನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು, ಎಲ್ಲ ಒಟ್ಟಿಗೆ ಬೆರಿಬೇಕು. ಅಲ್ಲಿವರೆಗೂ ನಾವು ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಇವಾಗ ಚೆನ್ನಾಗಿ ಮಿಕ್ಸ್ ಆಗಿದೆ. ನಾವಿಲ್ಲಿ ಸ್ವಲ್ಪನೇ ನೀರು ಹಾಕ್ಕೊಳ್ತಾ ಈಗ ಕಲಿಸ್ಕೊಳ್ಳೋಣ. ಸ್ವಲ್ಪನೇ ನೀರನ್ನು ಬಳಸ್ಕೊಂಡು ನಾವಿಲ್ಲಿ ಕಲಿಸ್ಕೊಳ್ಳೋಣ. ಚಪಾತಿ ಹಿಟ್ಟಿನ ಹದ ಬರೋವರೆಗೂ ನಾವು ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೊಳ್ಳೋಣ. ನಾವು ಮಕ್ಕಳಿಗೆ ಈ ರೀತಿ ರಾಗಿ ಕೊಡೋದ್ರಿಂದ ಅವ್ರಿಗೆ ಪ್ರೋಟೀನು, ಕ್ಯಾಲ್ಶಿಯಂ ಎಲ್ಲ ಸಿಗುತ್ತೆ. ಈಗಿನ ಮಕ್ಕಳು ಮುದ್ದೆ ತಿನ್ನಲ್ಲ, ಅವ್ರಿಗೆ ಈ ರೀತಿ ಮಾಡಿಕೊಡ್ಬೋದು. ನಾವಿಲ್ಲಿ ಶುಗರ್ನ ಕೂಡ ಆ್ಯಡ್ ಮಾಡಿಲ್ಲ. ಹೊರಗಡೆ ತರೋ ಚಾಕೋಸಲ್ಲಿ ನಮಗೆ ಮೈದಾ, ಶುಗರು ಎಲ್ಲ ಜಾಸ್ತಿ ಆ್ಯಡ್ ಮಾಡಿರ್ತಾರೆ. ಇದರಿಂದ ನಾವು ಮಕ್ಕಳಿಗೆ ಕೊಡೋದಕ್ಕೆ ಹೆದರ್ಕೊಳ್ತೀವಿ. ಈ ರೀತಿ ನಾವೇ ಮನೇಲಿ ಮಕ್ಕಳಿಗೆ ಮಾಡಿಕೊಡೋದ್ರಿಂದ ಹೆಲ್ತಿಯಾಗೂ ಇರುತ್ತೆ, ನಮಗೂ ಯಾವುದೇ ರೀತಿ ಭಯನೂ ಇರೋದಿಲ್ಲ. ನೋಡಿ, ಇಲ್ಲಿ ಇವಾಗ ನಮಗೆ ಚಪಾತಿ ಹಿಟ್ಟಿನ ಹದಕ್ಕೆ ಬಂದಿದೆ. ಒಂದ್ಸಲ ಚೆನ್ನಾಗಿ ಎಲ್ಲನೂ ಮಿಕ್ಸ್ ಮಾಡಿಕೊಂಡು 2ರಿಂದ 3 ನಿಮಿಷ ನಾದ್ಕೊಳ್ಳಿ. ರಾಗಿ ಬಹಳಷ್ಟು ಪೋಷಕಾಂಶಗಳನ್ನು ಹೊಂದಿರುವಂಥ ಒಂದು ಧಾನ್ಯವಾಗಿದೆ. ಇದರಲ್ಲಿ ಪ್ರೋಟೀನ್, ಕ್ಯಾಲ್ಶಿಯಂ, ಫೈಬರ್, ಇನ್ನಿತರ ಖನಿಜಾಂಶಗಳನ್ನು ಸಹ ಹೊಂದಿದೆ. ನೋಡಿ, ಇಲ್ಲಿ ಇವಾಗ ಆಗಿದೆ. ನೀವು ಅದರಲ್ಲಿ ಒಂದು ಸಣ್ಣ ಉಂಡೆ ತಗೊಳ್ಳಿ. ಒಂದು ಕಡೆ ಇಟ್ಕೊಂಡು ಈ ಥರ ನೋಡಿ ಚಿಕ್ಕದಾಗಿ ಒಂದು ಗೋಳಿ ಗಾತ್ರದಷ್ಟು ತಗೊಂಡು ನೀವು ಈ ಥರ ರೌಂಡ್ ಶೇಪಲ್ಲಿ ಮಾಡ್ಕೊಳ್ಳಿ. ರೌಂಡ್ ಶೇಪ್ ಮಾಡ್ಕೊಂಡ್ಮೇಲೆ ನಿಮ್ಮ ಬೆರಳಿನಿಂದ ಈ ರೀತಿ ಮಾಡಿ ನಮ್ಗೆ ಇವಾಗ ಚಾಕೋಸ್ನ ಆಕಾರ ಸಿಗುತ್ತೆ. ನೋಡಿ, ಈ ಥರನೇ ಚಿಕ್ಕ ಗೋಲಿ ಗಾತ್ರಗಳನ್ನ ತಗೊಂಡು ನೀವು ಉಂಡೆಗಳನ್ನ ಮಾಡ್ಕೊಳ್ತಾ ಹೋಗಿ. ನಿಮಗೆ ಇಲ್ಲಿ 1 ಅವರಿಂದ 1.5 ಅವರ್ ಟೈಮ್ ಹಿಡಿಯುತ್ತೆ. ಬಟ್ ನಮಗೆ ಹೆಲ್ತಿಯಾಗಿ ಮಾಡ್ಕೊಂಡ್ವಿ ಅಂತ ಸಂತೋಷನೂ ಸಹ ಇರುತ್ತೆ. ಕೆಲವೊಂದು ಮಕ್ಕಳು ಮಾರ್ನಿಂಗ್ ಟಿಫನ್ ಮಾಡದೆ ಹೊರಗಡೆ ಈ ರೀತಿ ಚಾಕೋಸ್ ತಗೊಂಬಂದು ತಿಂತಾ ಇರ್ತಾರೆ. ಅದರಲ್ಲಿ ನಮಗೆ ಯಾವುದೇ ರೀತಿಯ ಪೋಷಕಾಂಶನೂ ಸಿಗೋದಿಲ್ಲ. ನಾವೇ ಮನೇಲಿ ಸ್ವಲ್ಪ ಸಮಯ ಫ್ರೀ ಇದ್ದಾಗ ಈ ರೀತಿ ಕುತ್ಕೊಂಡು ಮಾಡಿಕೊಡೋದ್ರಿಂದ ಮಕ್ಕಳು ಹೆಲ್ತಿಯಾಗಿ ತಿಂತಾರೆ. ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು. ಇಲ್ಲಿ 1 ಕಪ್ ರಾಗಿ ಹಿಟ್ಟಲ್ಲಿ ನಮಗೆ ಒಂದು 10 ದಿನಕ್ಕಾಗಷ್ಟು ಚಾಕೋಸ್ನ ನಾವು ಮಾಡ್ಕೊಳ್ಬೋದು. ರಾಗಿನ ನಾವು ಸೂಪರ್ ಫುಡ್ ಅಂತ ಕೂಡ ಕರಿತೀವಿ, ಯಾಕಂದರೆ ರಾಗಿಲಿ ಅಷ್ಟು ಪೋಷಕಾಂಶಗಳಿವೆ. ನಾನಿವಾಗ ಚಾಕೋಸ್ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನನಗೆ ಒಂದು 30ರಿಂದ 40 ಚಾಕೋಸು ಆಗಿತ್ತು ಮೊದಲನೇ ರೌಂಡ್ಗೆ. ಇದನ್ನೀಗ ತಟ್ಟೆಯಲ್ಲಿ ಜೋಡಿಸ್ಕೊಳ್ತಾ ಹೋಗೋಣ. ಪಕ್ಕದಲ್ಲಿ ಜೋಡಿಸ್ಕೊಂಡು ಹೋಗಿ. ತುಂಬ ಒಂದ್ರ ಮೇಲೆ ಒಂದು ಇಡಬೇಡಿ, ಬೇಯೋದು ನಿಧಾನ ಆಗುತ್ತೆ. ನಿಮ್ಗೆ ಈ ರೀತಿ ಮಾಡೋಕ್ಕೆ ಸಮಯ ಇಲ್ಲಾಂದರೆ ನೀವೇನು ಮಾಡ್ಬೋದು, ರೌಂಡ್ ಶೇಪಲ್ಲೇ ಬಾಲ್ ಥರನೇ ಮಾಡಿಬಿಟ್ಟು, ನಾನು ಮೊದಲನೇ ಸಲ ತೋರಿಸಿದ್ನೆಲ್ಲ ರೌಂಡಾಗಿ ಮಾಡ್ಕೊಳ್ಳೋದು, ಆ ರೀತಿಯೇ ಮಾಡಿಬಿಟ್ಟು ಕೂಡ ನೀವು ಬೇಯಿಸ್ಕೊಳ್ಬೋದು. ಆದರೆ ಬೇಯೋದೇನಾಗುತ್ತೆ, ಒಂದು 5ರಿಂದ 10 ನಿಮಿಷ ಲೇಟ್ ಆಗುತ್ತೆ. ನೋಡಿ, ಎಲ್ಲ ಜೋಡಿಸ್ಕೊಂಡಿದ್ದೀನಿ, ರೆಡಿಯಾಗಿದೆ. ನಾವು ಕುಕ್ಕರಲ್ಲಿ ಉಪ್ಪಾಕಿಟ್ಟಿದ್ವಲ್ಲ, ಉಪ್ಪು ಸಹ ಬಿಸಿಯಾಗಿದೆ. ಈಗ ನಾವು ಬೇಯಕ್ಕಿಡೋಣ. ಸ್ವಲ್ಪನೂ ಸಹ ನೀರು ಬೀಳಬಾರ್ದು. ಆ ರೀತಿ ನೋಡ್ಕೊಳ್ಳಿ. ಏನಾದರೂ ಉಪ್ಪಲ್ಲಿ ಸ್ವಲ್ಪ ನೀರು ಬಿಟ್ಟಿದ್ರೆ ಉಪ್ಪನ್ನ ಚೇಂಜ್ ಮಾಡ್ಕೊಳ್ಳಿ. ಬ್ಯಾಸ್ಕೆಟ್ ಹಾಕ್ಬಿಡಿ ಮತ್ತು ವಿಷಲು ಸಹ ಹಾಕ್ಬಿಡಿ. ಕುಕ್ಕರ್ನ ಹಾಕಿ ಮುಚ್ಚಿಡಿ. ನಿಮಗೆ 15ರಿಂದ 20 ನಿಮಿಷ ಸಮಯ ಹಿಡಿಯುತ್ತೆ. ನೋಡಿ ನಮಗೀಗ ಚಾಕೋಸು ರೆಡಿ ಇದೆ. ನಾನಿಲ್ಲಿ 15ರಿಂದ 20 ನಿಮಿಷ ಲೋ ಫ್ಲೇಮಲ್ಲೇ ಇಟ್ಟು ಬೇಯಿಸ್ಕೊಂಡೆ. ತುಂಬ ಬಿಸಿ ಇರುತ್ತೆ, ನಿಧಾನವಾಗಿ ಹೊರಗಡೆ ತಗೊಳ್ಳಿ. ತಕ್ಷಣಕ್ಕೆ ಮುಟ್ಟಬೇಡಿ, ತುಂಬ ಬಿಸಿ ಇರುತ್ತೆ. ಒಂದು 10 ನಿಮಿಷ ತಣ್ಣಗಾಗೋದಕ್ಕೆ ಬಿಟ್ಬಿಡಿ. ನೋಡಿ, ನಮಗೆ ಇವಾಗ ಚಾಕೋಸು ರೆಡಿ ಇದೆ. ನಾನಿಲ್ಲಿ 4ರಿಂದ 5 ರೌಂಡ್ ಅಷ್ಟು ಹೋಗಿಟ್ಟು ಬೇಯಿಸ್ಕೊಂಡಿದ್ದೆ. ನೋಡಿ, ಬಿಸಿ ಹಾಲಿಗೆ ಸ್ವಲ್ಪ ಚಾಕೋಸ್ ಹಾಕ್ಕೊಂಡು ಮಕ್ಕಳಿಗೆ ಕೊಟ್ಟರೆ ಅವ್ರ ರಿಯಾಕ್ಷನ್ ಹೇಗಿರುತ್ತೆ ಅಂತ ನೀವೇ ನೋಡಿ. ಹಾಲಿಗೆ ಹಾಕಿ 1-2 ನಿಮಿಷ ಬಿಡಿ, ಸ್ವಲ್ಪ ಮೆತ್ತಗಾಗುತ್ತೆ. ಇಲ್ಲ ಮಕ್ಕಳು ತುಂಬ ಕ್ರಂಚಿಯಾಗೆ ಇಷ್ಟಪಡ್ತಾರೆ ಅಂದರೆ ನೀವು ಇದನ್ನು ಹಾಗೆ ಸಹ ಕೊಡ್ಬೋದು. ನಾನು ಉಳಿದಿರೋಂಥ ಚಾಕೋಸ್ನ ಸ್ಟೋರ್ ಮಾಡಿ ಎತ್ತಿಡ್ತಾ ಇದ್ದೀನಿ. ನಿಮಗಿದು 3ರಿಂದ 4 ತಿಂಗಳು ಹೊರಗಡೆನೇ ಇಟ್ಕೊಂಡು ಸಹ ಬಳಸ್ಬೋದು. ಯಾವುದೇ ರೀತಿಯ ತೊಂದರೆ ಆಗೋದಿಲ್ಲ. ನನ್ನ ಮಗಳಿಗೆ ಕೊಟ್ಟಾಗ ಅವಳು ತುಂಬ ಖುಷಿಪಟ್ಟು ತಿಂದ್ಲು. ನೀವು ಸಹ ಮನೇಲಿ ಟ್ರೈ ಮಾಡಿ ನನಗೆ ಹೇಗಿತ್ತು ಅಂತ ಕಮೆಂಟ್ ಮುಖಾಂತರ ತಿಳಿಸಿ.
ಥ್ಯಾಂಕ್ ಯು.